ಹಲೋ ಫ್ರೆಂಡ್ಸ್, ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಮಹಾದೇವ ಗಾಡೀಲಿ ಕಾವ್ಯನ ಜೊತೆ ಹೋಗ್ತಾ ಇರುವಾಗ ಅವನ ಹಿಂದೆ ಮಲ್ಲಿಕಾರ್ಜುನ್ ಗಾಡೀಲಿ ಬರ್ತಾ, ಮಹಾದೇವ, ಹೆಂಡತಿ ಜೊತೆ ಜುಮ್ ಅಂತ ಜರ್ನಿ ಮಾಡ್ತಿದ್ಯಾ? ಈ ಜರ್ನಿ ಮುಗಿಯೋಷ್ಟರಲ್ಲಿ ನಿನ್ನ ಕೈಯೇ ಇರಲ್ಲ ಕಣೋ. ಹಾಗೆ ಮಾಡಲಿಲ್ಲ ಅಂದರೆ ನಾನು ಮಲ್ಲಿಕಾರ್ಜುನ್ನೇ ಅಲ್ಲ ಅಂತಾನೆ. ಮಹಾದೇವ ಸಾಂಗ್ ಕೇಳಿಕೊಂಡು ಡೋಂಟ್ ವರಿ ಬೇಬಿ ಅಮ್ಮ, ಡೋಂಟ್ ವರಿ ಬೇಬಿ ಚಿನ್ನಮ್ಮ ಅಂತ ಹಾಡನ್ನು ಹೇಳ್ತಾನೆ. ಸುಮ್ಮನಿರೋ, ಡ್ರೈವ್ ಮಾಡೋಕ್ಕಾಗಲ್ವಾ? ಹಾಡನ್ನು ಹೇಗೋ ಹೇಳ್ತಿದ್ದಾರಲ್ಲ, ನೀನು ಯಾಕೆ ಕಿರ್ಚ್ತಿದ್ಯಾ? ಅಟ್ಲೀಸ್ಟ್ ವಾಲ್ಯೂಮ್ ಆದರೂ ಕಡಿಮೆ ಮಾಡು, ನನ್ನ ಕಿವಿಯಲ್ಲಿ ರಕ್ತ ಬರೋ ಥರ ಆಗ್ತಿದೆ ಅಂತಾಳೆ ಕಾವ್ಯ. ಅಲ್ಲಿ ಹತ್ತಿ ಇರಬೇಕು ನೋಡು, ಅದನ್ನು ತೆಗೆದು ಕಿವಿಗಿಟ್ಕೋ, ರಕ್ತ ಬರೋದು ನಿಲ್ಲುತ್ತೆ. ಈ ಕಾಲದಲ್ಲಿ ನಿಜವಾದ ಪ್ರತಿಭೆಗಳಿಗೆ ಬೆಲೆನೇ ಇಲ್ಲ, ಈ ತರಹ ಆಡ್ಕೊಂಡು ತುಳಿಯೋದೇ ಜಾಸ್ತಿ ಅಂತಾನೆ ಮಹಾದೇವ. ಊರಲ್ಲಿ ಇಲ್ಲದೆ ಇರೋ ಕೋಗಿಲೆ ನೋಡು, ನೀನು ಹಾಡ್ತಿದ್ರೆ ಕೇಳ್ತಿರ್ಬೇಕು ಅನಿಸುತ್ತೆ. ಈ ಥರ ಎತ್ತಿನ ಗಾಡಿ ಥರ ಗಾಡಿ ಓಡಿಸ್ತಿದ್ರೆ ಇವತ್ತು ನನ್ನ ಫ್ರೆಂಡ್ ಮದುವೆಗೆ ಹೋಗೋದು ಆಗಿರಲಿ ಅಂತಾಳೆ ಕಾವ್ಯ. ಹಲೋ ಮೇಡಮ್, ನನಗೆ ಫಾಸ್ಟಾಗಿ ಓಡಿಸೋಕ್ಕೂ ಬರಲ್ಲ ಅಂತಲ್ಲ, ಒಬ್ಬನೇ ಆಗಿದ್ರೆ ಇಷ್ಟು ಹೊತ್ತಿಗೆ ವಿಮಾನದ ಥರ ಫಾಸ್ಟಾಗಿ ಹೋಗಿರೋನು. ಜೊತೆಗೆ ನೀನಿದೆಯಲ್ಲ, ಅಮ್ಮ ಹೇಳಿದ್ದಾರೆ ಹುಷಾರಾಗಿ ಕರ್ಕೊಂಡೋಗಿ ಹುಷಾರಾಗಿ ಕರ್ಕೊಂಡು ಬರಬೇಕು ಅಂತ, ಅದಕ್ಕೆ ನಿಧಾನಕ್ಕೆ ಓಡಿಸ್ತವನಿ ಅಂತಾನೆ ಮಹಾದೇವ. ಸ್ವಲ್ಪ ನಿಧಾನಕ್ಕೆ, ನಾನು ಓಡ್ಕೊಂಡು ಹೋದರೂ ಇದಕ್ಕಿಂತ ಫಾಸ್ಟಾಗಿ ಹೋಗ್ತೀನಿ ಅಂತಾಳೆ ಕಾವ್ಯ. ಹೌದಾ, ನಮಗೆ ಕಿಂಡಲ್ಲ, ಇವಾಗ ನೋಡು ಅಂತ ಗಾಡಿನ ನಿಲ್ಲಿಸ್ತಾನೆ ಮಹಾದೇವ. ಅಯ್ಯೋ ಮಹಾದೇವ, ಗಾಡಿನ ನಿಧಾನಕ್ಕೆ ಓಡಿಸೋ, ಸ್ಪೀಡ್ ನೋಡ್ತಿದ್ರೆ ಭಯ ಆಗುತ್ತೆ ಅಂತಾಳೆ ಕಾವ್ಯ. ಗಾಡಿ ನಿಂತಿದೆ, ನಾನು ಗಾಡಿ ಓಡಿಸೋ ಸ್ಪೀಡಿಗೆ ನೀವು ಗಾಡಿಯಿಂದ ಉದ್ರಿ ಬೀಳಬಾರ್ದು ಅಂತಿದ್ರೆ ದಯವಿಟ್ಟು ಶೀಟ್ ಬೆಲ್ಟ್ನ ಹಾಕ್ಕೊಳ್ಳಿ, ಸುರಕ್ಷತೆನ ಕಾಪಾಡ್ಕೊಳ್ಳಿ ಅಂತ ಬೆಲ್ಟನ್ನು ಕಾವ್ಯಂಗೆ ಹಾಕುವಾಗ ಒಬ್ರಿಗೊಬ್ರು ಹಾಗೆ ನೋಡ್ತಾ ಕಳೆದು ಹೋಗ್ತಾರೆ. ಏನು ಮಾಡ್ತಿದ್ಯಾ ಅಂತಾಳೆ ಕಾವ್ಯ. ಶೀಟ್ ಬೆಲ್ಟ್ ಹಾಕ್ತಿದ್ದೀನಿ, ಕಾಣಕ್ಕಿಲ್ವಾ ಅಂತಾನೆ ಮಹಾದೇವ. ದೇವ್ರು ನನಗೂ ಕೈ ಕಟ್ಟಿದ್ದಾನೆ, ಹೇಳಿದಿದ್ರೆ ನಾನೇ ಹಾಕೋತಿದ್ದೆ ಅಂತಾಳೆ ಕಾವ್ಯ. ಮೊದಲೇ ಅದು ಸಿಟಿ ಕೈ ಅಲ್ವಾ, ಸೌದು ಹೋಗಬಾರ್ದು ಅಂತ ನಾನೇ ಹಾಕಿದೆ. ಈಗ ಹೋಗೋಣವಾ? ರೆಡಿ, 1 2 3 ಜೈ ಪಾಟೇಲಮ್ಮ ಅಂತ ಗಾಡಿನ ಜೋರಾಗಿ ಓಡಿಸ್ತಾನೆ ಮಹಾದೇವ. ಮಲ್ಲಿಕಾರ್ಜುನ ಅವನ ಹಿಂದೆನೇ ಫಾಲೋ ಮಾಡಿಕೊಂಡು ಬರ್ತಿದ್ದಾನೆ. ನಿಧಾನಕ್ಕೆ ಓಡಿಸು ಮಹಾದೇವ ಅಂತಾಳೆ ಕಾವ್ಯ. ಸಾಕಾಗೋಕ್ಕಿಲ್ವಾ, ತಗು ಅಂತ ಮತ್ತೆ ಸ್ಪೀಡ್ ಮಾಡ್ತಾನೆ ಮಹಾದೇವ. ಈ ಮಹಾದೇವ ಯಾಕೆ ಇಷ್ಟು ಸ್ಪೀಡಾಗಿ ಹೋಗ್ತವನೆ? ಹೋಗಲಿ, ಇವತ್ತು ಅವನು ಎಲ್ಲೇ ಹೋದರೂ ಅವನ ಕೈಗೆ ಒಂದು ಗತಿ ಕಾಣಿಸೋದು ನಾನೇನೆ ಅಂತಾನೆ ಮಲ್ಲಿಕಾರ್ಜುನ್. ಮಹಾದೇವ ಗಾಡಿ ನಿಲ್ಲಿಸು ಅಂತಾಳೆ ಕಾವ್ಯ. ಗಾಡಿನ ನಿಲ್ಲಿಸಿ, ಯಾಕಮ್ಮ ಏನಾಯಿತು ಅಂತಾನೆ ಮಹಾದೇವ. ವಾಮಿಟ್ ಬರೋ ಹಾಗೆ ಆಗ್ತಿದೆ ಅಂತ ಕಾವ್ಯ ಕೆಳಗಿಳಿದು ವಾಮಿಟ್ ಮಾಡ್ತಾಳೆ. ಮಹಾದೇವ, ಕಾವ್ಯ ಏನಾಯಿತು, ನೀರು ಕುಡಿ ಅಂತ ನೀರನ್ನು ಕೊಡ್ತಾನೆ. ಏನಾಗಿಲ್ಲ ತಾನೆ, ಆರಾಮಾಗಿದೆಯಾ ತಾನೆ ಅಂತಾನೆ ಮಹಾದೇವ. ನನ್ನ ಜೀವನದಲ್ಲಿ ಆರಾಮಾಗಿದ್ದೆ, ನೀ ನನ್ನ ಕುತ್ತಿಗೆಗೆ ತಾಳಿ ಕಟ್ಟಿ ನನ್ನ ಆರಾಮೆಲ್ಲ ಸರ್ವನಾಶ ಆಗೋಯ್ತು ಅಂತಾಳೆ ಕಾವ್ಯ. ಯಾಕೆ ಕಾವ್ಯ, ನನ್ನ ಮೇಲೆ ಅಷ್ಟು ಸಿಟ್ಟು ಮಾಡ್ಕೊಂಡಿದ್ಯಾ ಅಂತಾನೆ ಮಹಾದೇವ. ಮತ್ತೇನು ಮಾಡಲಿ, ನಾನು ನನ್ನ ಹೊಟ್ಟೆ ತುಳಸಿ ಬರೋ ಹಾಗೆ ಯಾಕಾದರೂ ಕಾರನ್ನು ಓಡಿಸ್ತಾರ? ನನಗೆ ಹಿಂಸೆ ಕೊಡೋದೇ ನಿನಗೆ ಖುಷಿ ಅಲ್ವಾ ಅಂತಾಳೆ ಕಾವ್ಯ. ನೀನೇ ತಾನೇ ಹೇಳಿದ್ದು ಗಾಡಿ ಸ್ಪೀಡಾಗಿ ಓಡಿಸು ಅಂತ ಅಂತಾನೆ ಮಹಾದೇವ. ಆಯ್ತಪ್ಪ, ನಂದೇ ತಪ್ಪು. ನಿನಗೆ ಒಂದು ಮಾತು ಅನ್ನೋ ಹಾಗಿಲ್ಲ, ಒಂದಂದರೆ 10 ಮಾತಾಡ್ತೀಯಾ, 10 ಮಾಡು ಅಂದರೆ 100 ಮಾಡ್ತೀಯಾ. ಒಟ್ಟಿನಲ್ಲಿ ನಾನು ಏನೇ ಹೇಳಿ ಅದನ್ನು ನೀನು ಎಕ್ಸ್ಟೆಂಡ್ ಮಾಡ್ತೀಯಾ. ನನಗೆ ಏನು ಹೇಳಲೇಬಾರ್ದು ಅನ್ನಿಸ್ಬೇಕು, ಹಾಗೆ ಮಾಡ್ತೀಯ ನೀನು ಅಂತಾಳೆ ಕಾವ್ಯ. ಹಾಗೆಲ್ಲ ಏನಿಲ್ಲ ಕಾವ್ಯ, ಸರಿ ಹೋಗಲಿ ಬಿಡು, ನಿಧಾನಕ್ಕೆ ಕೊಡಿಸ್ತೀನಿ, ಬಾ ನನ್ನ ಜೊತೆ ಅಂತಾನೆ ಮಹಾದೇವ. ಎಲ್ಲಿಗೆ ಅಂತಾಳೆ ಕಾವ್ಯ. ಇನ್ಮೇಲೆ ನಿನಗೆ ವಾಂತಿನೇ ಆಗಬಾರ್ದು ಅಂತ ಉಪಾಯ ನನಗೆ ಹೊಳೆದಿದೆ, ಬಾ ಅಂತ ಕಾವ್ಯನ ಕರ್ಕೊಂಡು ಒಂದು ಮುಂದೆ ಇರೋ ಅಂಗಡಿಯಲ್ಲಿ, ಅಣ್ಣ ಲಿಂಬೆಹಣ್ಣು ಜ್ಯೂಸ್ ಇದೆಯಾ ಅಂತ ಜ್ಯೂಸ್ ತಗೊಂಡು ಕಾವ್ಯಂಗೆ ಕೊಟ್ಟು, ತಗೋ, ವಾಂತಿ ಕಡಿಮೆ ಆಗ್ತದೆ ಅಂತಾನೆ. ಕೈ ಟಚ್ ಮಾಡದೆ ಕೊಡೋಕ್ಕಾಗಲ್ವ ನಿನಗೆ? ಅಂತಾಳೆ ಕಾವ್ಯ. ನಾನು ಬೇಕು ಅಂತ ಮಾಡಲಿಲ್ಲ ಅಂತಾನೆ ಮಹಾದೇವ. ಅದೆಲ್ಲ ನನಗೆ ಗೊತ್ತಿಲ್ಲ, ಆದರೆ ನೀನು ಟಚ್ ಮಾಡಿದರೆ ನನಗೆ ಇರಿಟೇಟ್ ಆಗುತ್ತೆ ಅಂತ ಜ್ಯೂಸನ್ನು ಕುಡಿತಾಳೆ ಕಾವ್ಯ. ಅಣ್ಣ ಎಷ್ಟಾಯಿತು ಅಂತ ದುಡ್ಡನ್ನು ಕೊಟ್ಟು, ಬಾ ಹೋಗೋಣ ಅಂತಾನೆ ಮಹಾದೇವ. ಬರುವಾಗ ಕಾವ್ಯ ಕಾಲೆಡ್ವಿ ಬೀಳೋಕ್ಕೆ ಶುರುವಾಗ್ತಾಳೆ. ಮಹಾದೇವ ಅವಳು ಕೈನ ಹಿಡ್ಕೋತಾನೆ. ಆಗ ಇಬ್ಬರು ಒಬ್ರನ್ನೊಬ್ರು ನೋಡ್ತಾ ಮತ್ತೆ ಕಳೆದೋಗ್ತಾರೆ. ಅಯ್ಯಯ್ಯೋ ತಪ್ಪಾಯಿತು ಕಾವ್ಯ ಅಂತ ಕೈನ ಬಿಡ್ತಾನೆ ಮಹಾದೇವ. ಆಗ ಕಾವ್ಯ ಕೆಳಗಡೆ ಬೀಳ್ತಾಳೆ. ನನ್ನ ಸಾಯಿಸಬೇಕು ಅಂತಲೇ ಅಂದ್ಕೊಂಡಿದ್ಯಾ? ಯಾಕೆ ನನ್ನ ಬೀಳಿಸಿದೆ? ನನ್ನ ಹಿಡ್ಕೊಂಡಿದ್ದೆ ತಾನೇ, ನನಗೆ ಹಿಂಸೆ ಕೊಡೋಕ್ಕೆ ಚಾನ್ಸ್ ಸಿಕ್ಕಿದ್ರೆ ಬಿಡೋದೇ ಇಲ್ಲ ಅಲ್ವಾ ನೀನು ಅಂತಾಳೆ ಕಾವ್ಯ. ಹಾಗೆಲ್ಲ ಏನಿಲ್ಲ, ಬೇರೆಯವರಿಗೆ ಹಿಂಸೆ ಕೊಡೋದು ನನ್ನ ಜಾಯಮಾನದಲ್ಲೇ ಇಲ್ಲ. ಹಿಂಸೆ ಕೊಡೋದು ಅಂದರೆ ಏನು ಅಂತಲೇ ಗೊತ್ತಿಲ್ಲ. ನೀನೇ ಹೇಳಿದೆ ಅಲ್ವಾ, ನೀನು ನನ್ನ ಮುಟ್ಟಿದ್ರೆ ಹಿಂಸೆ ಆಯ್ತದೆ ಅಂತ, ಅದಕ್ಕೆ ಅಂತ ಬಿಟ್ಬಿಟ್ಟೆ. ನೀನೇ ಹೇಳು ನಾನು ಮಾಡಿದ ತಪ್ಪು ಅಂತ ಅಂತಾನೆ ಮಹಾದೇವ. ನಿನ್ನನ್ನು ನನ್ನ ಜೊತೆ ಕರ್ಕೊಂಡು ಬಂದಲ್ಲ, ಅದು ನನ್ನ ತಪ್ಪು ಸರ್. ದಯವಿಟ್ಟು ತಾವು ನನ್ನ ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನ ಇಟ್ಟು ಗಾಡಿನ ನಿಧಾನವಾಗಿ ಚಲಿಸಿದರೆ ನನಗೆ ಉಪಕಾರ ಆಗುತ್ತೆ ಅಂತಾಳೆ ಕಾವ್ಯ. ನೀವು ಅಷ್ಟೇ, ನನ್ನ ಸಾಧನೆ ಬಗ್ಗೆ ಏನೂ ಮಾತಾಡಬಾರ್ದು ಆಗ್ಬಹುದೇ ಅಂತಾನೆ ಮಹಾದೇವ. ಈಚೆ ರಾಮ್ ಹಾಸ್ಪಿಟಲ್ನಲ್ಲಿ ಪೇಷಂಟ್ನ ನೋಡಿ ಹೊರಗಡೆ ಬರ್ತಾನೆ. ಆಗ ಸ್ನೇಹ ಬಂದು, ರಾಮ್ ನಿನಗೊಂದು ಸರ್ಪ್ರೈಸ್ ಇದೆ, ನನ್ನ ಜೊತೆ ಬಾ ಅಂತಾಳೆ. ಸರ್ಪ್ರೈಸಾ? ಏನದು ಅಂತಾನೆ ರಾಮ್. ಹೇಳಿದರೆ ಸರ್ಪ್ರೈಸ್ ಆಗ್ತದಾ?
ನಿನಗೆ ಗೊತ್ತಾಗುತ್ತೆ, ಕಮ್ ವಿತ್ ಮೀ ಅಂತ ಈಚೆ ಕ್ಯಾಂಟೀನ್ಗೆ ಕರ್ಕೊಂಡು ಬಂದು ವೆಯ್ಟ್ ಅಂತ ಮಹೇಶನ್ನು ಕರೀತಾನೆ. ಅವನು ಪಾಯಸ ತಂದಿಟ್ಟು ಹೋಗ್ತಾನೆ. ರಾಮ್, ಪಾಯಸ ತಿಂದು ಹೇಗಿದೆ ಅಂತ ಹೇಳು ಅಂತಾಳೆ ಸ್ನೇಹ. ಹೇಗಿದೆ, ಚೆನ್ನಾಗಿದೆಯಾ ಅಂತಾಳೆ ಸ್ನೇಹ. ಚೆನ್ನಾಗಿಲ್ಲ ಸ್ನೇಹ, ತಿನ್ನೋಕ್ಕಾಗ್ತಿಲ್ಲ, ಒಂಥರ ಇದೆ, ತಗೋ ನೀನೊಂದು ಸ್ಪೂನು ಟ್ರೈ ಮಾಡು ಅಂತಾನೆ ರಾಮ್. ಆಗ ಸ್ನೇಹ ಪಾಯಸ ತಿಂತಾಳೆ. ಚೆನ್ನಾಗಿದೆಯಾ ಅಂತ ಮಹೇಶ್ ಅಂತ ರಾಮ್ ಅವನ್ನ ಕರೆದು, ಇದು ನಮ್ಮ ಕ್ಯಾಂಟೀನ್ ಫುಡ್ಡಾ? ಪ್ರೇಮ ಫುಡ್ ಕಳಿಸ್ತೀನಿ ಅಂದಿದ್ಲು, ಕಳಿಸ್ಕೊಡ್ಲಿಲ್ವಾ ಅಂತಾನೆ. ಇಲ್ಲ ಮೇಡಮ್, ಇವತ್ತು ಊಟ ಕಳಿಸ್ಲಿಲ್ಲ ಅಂತಾನೆ ಮಹೇಶ. ಬಟ್ ಈ ಪಾಯಸನ ಯಾರು ಮಾಡಿದ್ದು, ಇಷ್ಟು ಕೆಟ್ಟದಾಗಿ ಮಾಡಿದ್ದಾರೆ ಅಂತಾನೆ ರಾಮ್. ಹೇಳಬೇಡ ಅಂತ ಸ್ನೇಹ ಮಹೇಶಂಗೆ ಸನ್ನೆ ಮಾಡ್ತಾಳೆ. ಹೇಳಿ ಮಹೇಶ್, ಭಟ್ರು ಇಬ್ಬರು ಚೆನ್ನಾಗೇ ಮಾಡ್ತಾರಲ್ವಾ, ಮತ್ಯಾರು ಮಾಡಿದ್ದು ಅಂತಾನೆ ರಾಮ್. ಇಲ್ಲ ಸರ್, ಈ ಊಟ ನಮ್ಮ ಕ್ಯಾಂಟೀನದ್ದಲ್ಲ ಅಂತಾನೆ ಮಹೇಶ. ಹೇಳಿ ಮಹೇಶ್ ಅಂತಾನೆ ರಾಮ್. ಸ್ನೇಹ ಮೇಡಮ್ ಮಾಡಿರೋದು ಅಂತಾನೆ ಮಹೇಶ್. ಸರಿ, ನೀವೇನು ಹೊರಡಿ ಅಂತಾನೆ ರಾಮ್. ಅವನು ಹೋಗ್ತಾನೆ. ಈ ಊಟ ನೀನೇ ಮಾಡಿರೋದು ಅಂತ ಮೊದಲೇ ಹೇಳ್ಬೋದಾಗಿತ್ತಲ್ವಾ? ಐ ಆಮ್ ಸಾರಿ, ನಾನು ಊಟದ ವಿಚಾರದಲ್ಲಿ ಹಾಗೇನೆ ಚೂರು ಆ ಕಡೆ ಈ ಕಡೆ ಆದ್ರೂ ನನಗೆ ತಿನ್ನೋದಕ್ಕೆ ಆಗಲ್ಲ. ಹಾಗಂತ ನೀನು ಬೇಜಾರು ಮಾಡ್ಕೋಬೇಡ, ಎಲ್ರಿಗೂ ಟೇಸ್ಟಿ ಫುಡ್ ಮಾಡೋಕ್ಕೆ ಬರಲ್ಲ, ಇಟ್ಸ್ ಎ ಟ್ಯಾಲೆಂಟ್. ಸ್ನೇಹ ಪಾಯಸ ಚೆನ್ನಾಗಿಲ್ಲ ಅಂತ ಹೇಳಿದ್ದಕ್ಕೆ ಸಾರಿ, ಮನಸ್ಸಿಗೆ ಹಚ್ಕೋಬೇಡ ಅಂತಾನೆ ರಾಮ್. ಇಟ್ಸ್ ಓಕೆ, ಪರವಾಗಿಲ್ಲ ರಾಮ್ ಅಂತಾಳೆ ಸ್ನೇಹ. ಪ್ರೇಮ ಕುಕ್ ಮಾಡ್ಕೊಂಡು ತರ್ತಾಳೆ ಅಂತ ನೀನು ಮಾಡ್ಕೊಂಡು ತರೋದು ಅಂತ ಏನಿಲ್ಲ ಅಂತ ರಾಮ್ ಹೋಗ್ತಾನೆ. ಈಚೆ ಪ್ರೇಮ ನಿಂತ್ಕೊಂಡು, ಮಹೇಶ್ವರಿ, ಇನ್ಮೇಲೆ ಅಡುಗೆ ಮಾಡಬಾರ್ದು ನೀನು ಅಂತ ಹೇಳಿದ ಮಾತನ್ನು ನೆನ್ಪು ಮಾಡಿಕೊಂಡು ಬೇಜಾರಲ್ಲೇ ನಿಂತಿರ್ತಾಳೆ. ಆಗ ಕಲ್ಯಾಣಿ ಪ್ರೇಮನ ನೋಡಿ, ಪ್ರೇಮ ಏನೋ ಯೋಚನೆ ಮಾಡ್ತಾ ನಿಂತಿದ್ದಾಳಲ್ಲ, ಏನೋ ಬೇಜಾರಾಗಿರೋ ಆಗಿದೆ ಅಂತ ನೋಡುವಾಗ ರಾಣಿ ಬರ್ತಾಳೆ. ಏನಾಯಿತು ರಾಣಿ, ಯಾಕೆ ಪ್ರೇಮ ಬೇಜಾರಲ್ಲಿದ್ದಾಳೆ, ಯಾರಾದರೂ ಏನಾದರೂ ಅಂದ್ರಾ ಅಂತಾಳೆ ಕಲ್ಯಾಣಿ. ಅಮ್ಮೋರೆ, ಅದು ನಾನು ಪ್ರೇಮಕ್ಕ ಅಂತ ಅಡುಗೆ ಮಾಡ್ತಿದ್ದಿದ್ದು, ಆಗ ಮಹೇಶ್ವರಿ ಬಂದು ಬೈದು ಅಡುಗೆ ಮನೆಯಿಂದ ಪ್ರೇಮನ ಆಚೆ ತಳ್ಳಿದ್ದನ್ನೆಲ್ಲ ಹೇಳ್ತಾಳೆ ರಾಣಿ. ರಾಮ್ ಡಾಕ್ಟರ್ಗೆ ಅಕ್ಕ ಅಡುಗೆ ಮಾಡ್ಕೊಂಡು ಹೋಗಿ ಕೊಡಬೇಕು ಅಂತ ಎಷ್ಟು ಆಸೆ ಇಟ್ಕೊಂಡಿದ್ರು ಗೊತ್ತಾ, ಆದರೆ ಮಹೇಶ್ವರಿ ಅಮ್ಮ ಬಂದು ಹೀಗೆ ಮಾಡಿಬಿಟ್ರು. ಇನ್ಮೇಲೆ ನೀನು ಅಡುಗೆ ಮನೆ ಹತ್ರ ಕಾಲಿಡಬಾರ್ದು ಅಂತ ತಾಕೀತು ಮಾಡಿದ್ರು, ಅದಕ್ಕೆ ಪ್ರೇಮಕ್ಕ ಬೇಜಾರು ಮಾಡ್ಕೊಂಡಿರ್ಬೋದು ಅಂತಾಳೆ ರಾಣಿ. ಮಹೇಶ್ವರಿ ಹೀಗೆಲ್ಲ ಮಾಡಿದ್ಲ, ಸರಿ ಆಯ್ತು ನೀನು ಹೋಗು ಅಂತ ಕಲ್ಯಾಣಿ ಪ್ರೇಮ ಹತ್ರ ಬಂದು ಪ್ರೇಮ ಅಂತಾರೆ. ಆಗ ಪ್ರೇಮ ಕಣ್ಣೀರನ್ನು ಒರೆಸ್ಕೊಂಡು ಅತ್ತೆ ಅಂತಾಳೆ. ಈ ಮನೇಲಿ ನಾನಿದ್ದೀನಿ ಅನ್ನೋದು ನಿನಗೆ ನೆನಪಿಲ್ವಾ ಪ್ರೇಮ? ಈ ಮನೇಲಿ ಚಿಕ್ಕ ತೊಂದರೆ ಆದರೂ ನನಗೆ ಹೇಳು ಅಂತ ಹೇಳಿದ್ದೆ ತಾನೆ, ಆದರೆ ಯಾಕೆ ಹೀಗೆ ಮಾಡಿದೆ ನೀನು? ನಿನ್ನ ತಂದೆ ತಾಯಿ ನನ್ನ ನಂಬಿ ನಿನ್ನನ್ನು ನನ್ನ ಮಡಿಲಿಗೆ ಹಾಕಿದ್ದಾರೆ, ಮರ್ತೋಯ್ತಾ? ಆದರೂ ಯಾಕೆ ಹೀಗೆ ಮಾಡಿದೆ ಪ್ರೇಮ ಅಂತಾರೆ ಕಲ್ಯಾಣಿ. ನಾನೇನು ಮಾಡಿದೆ ಅಂತಾಳೆ ಪ್ರೇಮ. ನಿನ್ನ ಅತ್ತೆ ನಿನಗೆ ಅಡುಗೆ ಮಾಡಬಾರ್ದು ಅಂತ ತಾಕೀತು ಮಾಡಿದ್ದಾಳೆ, ನೀನು ಬೇಜಾರು ಮಾಡಿಕೊಂಡು ನಿಂತಿದ್ಯಾ, ನನ್ನ ಹತ್ರ ಇದನ್ನೆಲ್ಲ ಹೇಳಬೇಕಲ್ವಾ ಅಂತಾರೆ ಕಲ್ಯಾಣಿ. ಮಹೇಶ್ವರಿಗೆ ಹೇಗೆ ತಿಳುವಳಿಕೆ ಹೇಳಬೇಕು ಅಂತ ನನಗೆ ಗೊತ್ತು. ರಾಮ್ ಮನೆಗೆ ಬರಲಿ, ಮಹೇಶ್ವರಿ ಮಾಡೋ ಎಲ್ಲ ರಾದ್ಧಾಂತಕ್ಕೂ ಇವತ್ತು ಪೂರ್ಣವಿರಾಮ ಬೀಳೋ ಹಂಗೆ ಮಾಡ್ತೀನಿ ಅಂತಾರೆ ಕಲ್ಯಾಣಿ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡೋದನ್ನು ಮರಿಬೇಡಿ.